अस्सलाम वालेकुम, हाउ आर यू ऑल? एग्जाम ಅಲ್ಲಿ ಪ್ರಾಕ್ಟೀಸ್ ಯಾವ ತರ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಆಲ್ ದ ಬೆಸ್ಟ್ ಎಕ್ಸಾಮ್ ಗೆ. ಯೆಸ್ಟರ್ಡೇ ಕ್ಲಾಸ್ ಅಲ್ಲಿ ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಲಂಕಾರವನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ನಿಮಗೆ एग्जाम ಗೆ 3 मार्क्स के बರುತ್ತೆ. तो बच्चों कल की क्लास में मैं अलंकार आपको एक्सप्लेन की हूँ, 3 मार्क्स के लिए आएगा. आज की क्लास में मैं एक्सप्लेन करने वाली हूँ विभक्ति प्रत्ययಗಳು. सो विभक्ति प्रत्ययಗಳು आपको एमसीक्यू में पूछा जाएगा एक क्वेश्चन. वेरी इजी है, सिर्फ समझ के आपको याद रखना है, इस टेबल को याद रखना है. ओके, तो ಇಲ್ಲಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಎಷ್ಟಿದಾವೆ? ಇಲ್ಲಿ ಟೈಪ್ಸ್ 8 ಟೈಪ್ಸ್ ಇದೆ. ಪ್ರಥಮ ವಿಭಕ್ತಿ ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯ, ತೃತೀಯ ವಿಭಕ್ತಿ ಪ್ರತ್ಯಯ, ಚತುರ್ಥಿ ವಿಭಕ್ತಿ ಪ್ರತ್ಯಯ, ಪಂಚಮಿ ವಿಭಕ್ತಿ ಪ್ರತ್ಯಯ, ಷಷ್ಠಿ ವಿಭಕ್ತಿ ಪ್ರತ್ಯಯ, ಸಪ್ತಮಿ ವಿಭಕ್ತಿ ಪ್ರತ್ಯಯ, ಸಂಬೋಧನಾ ಅಂತ 8 ಟೈಪ್ಸ್ ನ ನೀವು ಇಲ್ಲಿ ನೋಡ್ತೀರಾ. ಸೊ ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯಗೆ ಯಾವ ತರ ಪ್ರತ್ಯಯ ಇದೆ? ಊ. ಇಲ್ಲಿ ನಾಮಪದ ನೋಡಿ, ಎಕ್ಸಾಂಪಲ್ ರಾಜ, ರಾಜನು, ಊ ಆಡ್ ಮಾಡಿದ್ರೆ ರಾಜನು. ಶಾಲೆಯು, ಮನೆಯು, ಮಗು, ಈ ತರ ಎಲ್ಲ ನಾವು ಪ್ರಥಮ ವಿಭಕ್ತಿ ಪ್ರತ್ಯಯಗೆ ಉದಾಹರಣೆ. ದ್ವಿತೀಯ ಅನ್ನು, ರಾಜನನ್ನು, ಶಾಲೆಯನ್ನು, ಮನೆಯನ್ನು, ಈ ತರ. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ, ರಾಜನಿಂದ, ಶಾಲೆಯಿಂದ, ಮನೆಯಿಂದ. ಚತುರ್ಥಿ ಗೆ, ಇಗೆ, ಗೆ, ಅಕ್ಕೆ, ರಾಜನಿಗೆ, ಮಗುವಿಗೆ, ಈ ತರ ಎಕ್ಸಾಂಪಲ್ ಇಲ್ಲಿ ಬರುತ್ತೆ. ಪಂಚಮಿ ದೆಸೆಯಿಂದ, ರಾಜನ ದೆಸೆಯಿಂದ, ಶಾಲೆಯ ದೆಸೆಯಿಂದ, ಮನೆಯ ದೆಸೆಯಿಂದ, ಈ ತರ ನಿಮ್ಗೆ ವರ್ಡ್ಸ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಷಷ್ಠಿ. ಷಷ್ಠಿ ನಿಮ್ಗೆ ಆ ಅಂತ ಬರುತ್ತೆ. ಆ ಅಂದ್ರೆ ನೋಡಿ, ರಾಜನ, ಮನೆಯ, ಶಾಲೆಯ, ಈ ತರ ನಿಮ್ಗೆ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಸಪ್ತಮಿ ಅಲ್ಲಿ, ರಾಜನಲ್ಲಿ, ಶಾಲೆಯಲ್ಲಿ, ಮನೆಯಲ್ಲಿ. ಸಂಬೋಧನಾ ನೋಡಿ, ಆ, ಎ, ಇ, ರಾಜನೇ, ಶಾಲೆಯೇ, ಮನೆಯೇ, ಈ ತರ ಎಕ್ಸಾಂಪಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಯಾವ ತರ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ, ಎಕ್ಸಾಂಪಲ್ ಮಗುವಿಗೆ, ಇದು ಯಾವ ವಿಭಕ್ತಿ ಪ್ರತ್ಯಯಗೆ ಉದಾಹರಣೆ ಆಗಿದೆ ಅಂದ್ರೆ ನೀವು ನೋಡಿ, ಹೀಗೆ ಅಂತ ಬಂದಿದೆ, ಚತುರ್ಥಿ. ಮನೆಯಿಂದ, ಇದು ಯಾವ ವಿಭಕ್ತಿ ಪ್ರತ್ಯಯಗೆ ಉದಾಹರಣೆ ಆಗಿದೆ? ತೃತೀಯ. ಊ ಪ್ರತ್ಯಯ, ಇದು ಯಾವ ವಿಭಕ್ತಿ ಪ್ರತ್ಯಯಗೆ ಉದಾಹರಣೆ ಆಗಿದೆ ಅಂದ್ರೆ ನೀವು ಪ್ರಥಮ. ಈ ತರ ಟ್ವಿಸ್ಟ್ ಮಾಡಿ ನಿಮಗೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, 1 मार्क्स ನಿಮಗೆ ಈಸಿಲಿ ನೀವು ತಗೋಬಹುದು, ಪ್ರಾಕ್ಟೀಸ್ ಮಾಡಿ. तो बच्चों मैंने जैसे एक्सप्लेन किया है, आपको एमसीक्यू में पूछा जाएगा मनेयन्नु, ये किस विभक्ति प्रत्यय के लिए एग्जाम्पल है? तो आपको लिखना है क्या है? अन्नु कहाँ है? द्वितीय. प्रथम आया है ऊ. मनेयु, राजनु, शालेयु. तृतीय इंद, मने इंद. ओके, ये इस तरह से आपको पूछा जाएगा. क्वेश्चन आएगा ರಾಜನ ದೆಸೆಯಿಂದ, ಇದು ಯಾವ ಒಂದು ವಿಭಕ್ತಿ ಪ್ರತ್ಯಯ ಉದಾಹರಣೆ ಆಗಿದೆ? आपको याद रखना है, ದೆಸೆಯಿಂದ पंचमी, आ आया तो षष्ठी, सप्तमी ಅಲ್ಲಿ. तो यहाँ पे ಮನೆಯಲ್ಲಿ, ಇದು ಯಾವ विभक्ति प्रत्यय की उदाहರಣೆ ಆಗಿದೆ? ऐसा क्वेश्चन आया तो आपको क्या लिखना है? सप्तमी. ज्यादातर अन्नु, इंद, सप्तमी, लेकिन आपको पूरे के पूरे याद रखना है, एग्जाम के लिए वेरी वेरी इंपॉर्टेंट है. तो थैंक यू सो मच स्टूडेंट्स. मेरे चैनल को सब्सक्राइब कीजिए, लाइक कीजिए, शेयर कीजिए. ज्यादातर ज्यादा जो भी 10th में पढ़ रहे हैं उनको शेयर कीजिए, और वीडियो को स्किप मत कीजिएगा, पूरा वॉच कीजिए. थैंक यू सो मच.